ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಬ್ರಿ. ಈ ಅವಧಿಯಲ್ಲಿ ನಾವು ಪ್ರಥಮ BAಯ ಪ್ರಥಮ ಸೆಮಿಸ್ಟರ್ನ BAಯ ವಿದ್ಯಾರ್ಥಿಗಳಿಗಾಗಿ ಮಂಗಳೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಮೈಕ್ರೋ ಎಕನಾಮಿಕ್ ಅನಾಲಿಸಿಸ್ನ ಪಾಠಗಳನ್ನು ಅಧ್ಯಯನ ಮಾಡೋಣ. ಇಂದಿನ ಅವಧಿಯಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಬೆಲೆಗಳನ್ನು ಹೇಗೆ ನಿರ್ಧರಿಸಲಾಗುತ್ತೆ ಅನ್ನುವಂತಹ ವಿಷಯದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. In this unit 5th market analysis, in this session we are going to learn about monopolistic competition market pricing in long run period. In previous session we learned about pricing in short run period in monopolistic competition. We are also discussed about supernormal profit situation and loss making situation in monopolistic competition market. ನಾವು ಈ ಹಿಂದಿನ ತರಗತಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿನ ಬೆಲೆ ನಿರ್ಧಾರದ ಕುರಿತು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಸಾಮಾನ್ಯ ಲಾಭ ಗಳಿಸುವಂತಹ ಸನ್ನಿವೇಶ ಮತ್ತು ನಷ್ಟ ಗಳಿಸುವಂತಹ ಸನ್ನಿವೇಶಗಳನ್ನು ನಾವು ಚರ್ಚೆ ಮಾಡಿದ್ವಿ. ಇಂದಿನ ಅವಧಿಯಲ್ಲಿ ನಾವು ದೀರ್ಘಾವಧಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದು ಸಮೂಹ ಗುಂಪುಗಳು ಯಾವ ರೀತಿ ಸಮತೋಲನವನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಲಾಂಗ್ ರನ್ ಈಕ್ವಿಲಿಬ್ರಿಯಮ್ ಆಫ್ ಗ್ರೂಪ್ ಈಕ್ವಿಲಿಬ್ರಿಯಮ್. ದೀರ್ಘಾವಧಿ ಸಮಯ ಅಧಿಕವಾಗಿರುತ್ತೆ. ಈ ಅವಧಿಯಲ್ಲಿ ಉದ್ಯಮ ತನ್ನ ಉತ್ಪನ್ನವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಇರುತ್ತೆ. ಹಾಗಾಗಿ ವ್ಯವಹಾರದ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಅದಕ್ಕೆ ಸಾಕಷ್ಟು ಸಮಯಾವಕಾಶ ದೊರೆಯುತ್ತೆ ಈ ಅವಧಿಯಲ್ಲಿ. ಈಕ್ವಿಲಿಬ್ರಿಯಮ್ ಆಫ್ ಇಂಡಸ್ಟ್ರಿ ಈಸ್ ಓನ್ಲಿ ಅಟೈನ್ಡ್ ಇನ್ ದಿ ಲಾಂಗ್ ರನ್. ಕೈಗಾರಿಕೆಯ ಒಂದು ಸಮತೋಲನ ಯಾವಾಗ ಸಂಭವಿಸುತ್ತೆ ಅಂದರೆ ದೀರ್ಘಾವಧಿಯ ಕಾಲದಲ್ಲಿ ಸಂಭವಿಸುತ್ತೆ. ಚೆಂಬರ್ಲಿನ್ ರಿಪ್ಲೇಸ್ಡ್ ದಿ ವರ್ಡ್ ಇಂಡಸ್ಟ್ರಿ ವಿತ್ ಗ್ರೂಪ್. ಚೆಂಬರ್ಲಿನ್ ಅವರು ಈ ಕೈಗಾರಿಕೆ ಅನ್ನುವಂತಹ ಪದದ ಬಳಕೆಗೆ ಬದಲಾಗಿ ಗುಂಪು, ಸಮೂಹ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗಾಗಿ ದೀರ್ಘಾವಧಿಯ ಸಮತೋಲನ ಅಂತಂದರೆ ಗುಂಪಿನ ಅಥವಾ ಸಮೂಹದ ಸಮತೋಲನ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯ ಸಮತೋಲನ ಗುಂಪಿನ ಸಮೂಹದ ಸಮತೋಲನಕ್ಕೆ ಸಂಬಂಧಪಟ್ಟಿದೆ. ಸಮೂಹ ಅಂದರೆ ಏನು ಅಂದರೆ ಎ ಗ್ರೂಪ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಫರ್ಮ್ಸ್ ವಿಚ್ ಪ್ರೊಡ್ಯೂಸ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ದ ಡಿಮ್ಯಾಂಡ್ ಫಾರ್ ಈಚ್ ಪ್ರಾಡಕ್ಟ್ ಈಸ್ ಹೈಲಿ elastic and influenced by changes in the price of other products in the group. It is important to note that in the long run, a firm is in equilibrium position having excess capacity. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಂಬೋಧಿಸುತ್ತಿರುವಂತಹ ಗುಂಪು, ಸಮೂಹ ಅಂದರೆ ಒಂದೇ ರೀತಿಯಾದಂಥ ಸರಕುಗಳನ್ನು ಆದರೆ ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುತ್ತಿರುವಂತಹ ಉದ್ಯಮಗಳ ಒಂದು ಗುಂಪನ್ನು ಇಲ್ಲಿ ಸಮೂಹ, ಗುಂಪು ಅಂತೇಳಿ ಕರೆಯಲಾಗುತ್ತೆ. ಈ ಸರಕುಗಳು ಪರಿಪೂರ್ಣ ಬದಲಿ ಸರಕುಗಳಾಗಿರೋದ್ರಿಲ್ಲ, ಆದರೆ ನಿಕಟವಾದಂತಹ ಬದಲಿ ವಸ್ತುಗಳು ಆಗಿರುತ್ತೆ. ಈ ಗುಂಪಿನಲ್ಲಿ ಇರುವಂತಹ ಉದ್ಯಮಗಳ ಬೇಡಿಕೆ ಸ್ಥಿತಿಸ್ಥಾಪಕತ್ವ ತುಂಬ ಅಧಿಕವಾಗಿರುತ್ತೆ. ಇನ್ನೊಂದು ಸರಕಿನ ಬೆಲೆಯ ಕಡಿತದ ಪರಿಣಾಮ ಇತರೆ ಸರಕುಗಳ ಬೇಡಿಕೆಯ ಮೇಲೂ ಕೂಡ
ಉಂಟಾಗಬಹುದಾಗಿರುತ್ತೆ. ಹಾಗಾಗಿ ಗುಂಪಿನ ಒಳಗೆ ಬೆಲೆಯಲ್ಲಿ ಆಗುವಂತಹ ಏರಿಳಿತಗಳು ಇತರೆ ಉದ್ಯಮಗಳ ಬೇಡಿಕೆಯ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಮತ್ತು ಈ ಒಂದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಅಂತಂದರೆ ಉದ್ಯಮಗಳು ಸಮತೋಲನವನ್ನು ಹೊಂದುತ್ತೆ ದೀರ್ಘಾವಧಿಯಲ್ಲಿ. ಆದರೆ ಆ ಸಮಯದಲ್ಲಿ ಅವುಗಳು ಹೆಚ್ಚುವರಿ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಎಕ್ಸಸ್ ಕೆಪಾಸಿಟಿ. In simple words, it produces lower quantity than its full capacity. ಉದ್ಯಮಗಳ ಒಂದು ಉತ್ಪಾದನಾ ಸಾಮರ್ಥ್ಯ ಅಧಿಕವಾಗಿರುತ್ತೆ, ಆದರೆ ಒಂದು ದೀರ್ಘಾವಧಿಯಲ್ಲಿ ಅವು ತಮ್ಮ ಸಾಮರ್ಥ್ಯಕ್ಕಿಂತಲೂ ಕಡಿಮೆ ಪ್ರಮಾಣದ ಸರಕುಗಳನ್ನು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಉದ್ಯಮಗಳಲ್ಲಿ ಇನ್ನು ಹೆಚ್ಚುವರಿ ಸರಕುಗಳನ್ನು ಉತ್ಪಾದಿಸಬಹುದಾದಂತಹ ಸಾಮರ್ಥ್ಯ ಇರುತ್ತೆ. ಅದನ್ನು ಹೆಚ್ಚುವರಿ ಸಾಮರ್ಥ್ಯ ಅಂತೇಳಿ ಕರೀಲಾಗುತ್ತೆ. ಇಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಆದರೆ ದೀರ್ಘಾವಧಿಯಲ್ಲಿ ಅವು ಆ ಸಾಮರ್ಥ್ಯಕ್ಕಿಂತ ಕಡಿಮೆ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸುತ್ತೆ. ದೀರ್ಘಾವಧಿಯಲ್ಲಿ ಸಮೂಹದ ಸಮತೋಲನವನ್ನು ಒಂದು ವಿವರಣೆ ನೀಡೋದಕ್ಕೋಸ್ಕರ ಚೆಂಬರ್ಲಿನ್ ಅವರು ಕೆಲವೊಂದು ಕಲ್ಪನೆಗಳನ್ನು ನೀಡಿದ್ದಾರೆ. ಅಸಂಪ್ಷನ್ಸ್. ಚೆಂಬರ್ಲಿನ್ ಮೇಕ್ಸ್ ಸಮ್ ಹೀರೋಯಿಕ್ ಅಸಂಪ್ಷನ್ಸ್. The first assumption is the products of all the firms in the group are differentiated but close substitutes. ಎಲ್ಲ ಉದ್ಯಮಗಳು ವಿಭಿನ್ನತೆಯ ಸರಕುಗಳನ್ನು ಉತ್ಪಾದಿಸುತ್ತೆ, ಆದರೆ ಅವು ನಿಕಟ ಬದಲಿ ವಸ್ತುಗಳು ಆಗಿರುತ್ತೆ. ಎರಡನೇ ಒಂದು ಊಹೆ, ಆಲ್ ದ ಫರ್ಮ್ಸ್ ಹ್ಯಾವ್ ಈಕ್ವಲ್ ಶೇರ್ಸ್ ಇನ್ ದಿ ಮಾರ್ಕೆಟ್. ಪ್ರತಿಯೊಂದು ಉದ್ಯಮ ಸಮೂಹದಲ್ಲಿರುವಂತಹ ಪ್ರತಿಯೊಂದು ಉದ್ಯಮ ಮಾರುಕಟ್ಟೆಯಲ್ಲಿ ಸಮನಾದ ಪಾಲನ್ನು ಹೊಂದಿರುತ್ತೆ. ದ ಥರ್ಡ್ ಅಸಂಪ್ಷನ್ ಈಸ್ ರೆವಿನ್ಯೂ ಆ್ಯಂಡ್ ಡಿಮ್ಯಾಂಡ್ ಕರ್ವ್ಸ್ ಆಫ್ ಆಲ್ ಫರ್ಮ್ಸ್ ಆರ್ ಸಿಮಿಲರ್ ಎಲಾಸಿಸಿಟಿ. ಸಮೂಹದ ಒಳಗೆ ಇರುವಂತಹ ಪ್ರತಿಯೊಂದು ಉದ್ಯಮದ ಆದಾಯ ಬೇಡಿಕೆಯ ರೇಖೆಗಳು ಸಮಾನವಾದಂತಹ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅನದರ್ ಅಸಂಪ್ಷನ್ ಈಸ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಆಫ್ ಆಲ್ ಫರ್ಮ್ಸ್ ಆರ್ ಈಕ್ವಲ್. ಸಮೂಹದ ಒಳಗೆ ಇರುವಂತಹ ಎಲ್ಲ ಉದ್ಯಮಗಳ ದಕ್ಷತೆ ಏನಿದೆ, ಉತ್ಪಾದನಾ ದಕ್ಷತೆ, ಅದು ಒಂದೇ ರೀತಿಯಲ್ಲಿ ಇರುತ್ತೆ. Another assumption is all the firms will have similar cost curves. ಸಮೂಹದ ಒಳಗೆ ಇರುವಂತಹ ಪ್ರತಿಯೊಂದು ಉದ್ಯಮದ ವೆಚ್ಚದ ಸನ್ನಿವೇಶಗಳು ಕೂಡ ಸಮಾನವಾಗಿ ಇರುತ್ತೆ. The number of firms in the groups so large that no firm's action influence the other. ಸಮೂಹದ ಒಳಗೆ ಇರುವಂತಹ ಉದ್ಯಮಗಳ ಸಂಖ್ಯೆ ಅಧಿಕವಾಗಿರೋದ್ರಿಂದ ಯಾವುದೇ ಉದ್ಯಮದ ಬೆಲೆ ನೀತಿಗಳು ಅಥವಾ ಅವುಗಳ ಕ್ರಮಗಳು, ಅವುಗಳು ಮಾಡುವಂತಹ ತಂತ್ರಗಳು ಮತ್ತೊಂದು ಉದ್ಯಮದ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಅನ್ನುವಂತಹ ಕಲ್ಪನೆಗಳನ್ನು ಚೆಂಬರ್ಲಿನ್ ಅವರು ಮಾಡಿಕೊಂಡಿದ್ದಾರೆ ಸಮೂಹದ ಸಮತೋಲನವನ್ನು ಸಾಧಿಸೋದಕ್ಕೋಸ್ಕರ. Conditions for long-run group equilibrium. If group equilibrium has to attain, the group has to satisfy the following conditions. Number 1, long-run marginal cost must equal to long-run marginal revenue. And the LMC curve cuts the LMR curve from below. In long-run equilibrium is attained by two ways. ದೀರ್ಘಾವಧಿಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಗುಂಪು ಸಮತೋಲನವನ್ನು ಎರಡು ರೀತಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ತಿಳ್ಕೊಬಹುದು. ಒಂದು ಫಸ್ಟ್ ಟೈಪ್ ಆಫ್ ಅಡ್ಜಸ್ಟ್ಮೆಂಟ್, ಸೆಕೆಂಡ್ ಟೈಪ್ ಆಫ್ ಅಡ್ಜಸ್ಟ್ಮೆಂಟ್. ಪ್ರಥಮ ಹೊಂದಾಣಿಕೆಯಲ್ಲಿ ಉದ್ಯಮಗಳು ಈಕ್ವಲೈಸ್ ದಿ ಸಪ್ಲೈ ವಿತ್ ಡಿಮ್ಯಾಂಡ್.
equality between the quantity available for sale and the quantity demanded by the customer. ಈ ಒಂದು ಪ್ರಥಮ ಹೊಂದಾಣಿಕೆಯಲ್ಲಿ ಉದ್ಯಮಗಳು ಬೇಡಿಕೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ತಮ್ಮ ಸಂಗ್ರಹದಲ್ಲಿರುವ ಸರಕುಗಳನ್ನು ಪೂರೈಕೆ ಮಾಡಿ ಬೇಡಿಕೆ ಮತ್ತು ಪೂರೈಕೆಗಳನ್ನು ಹೊಂದಿಸ್ಕೊಳ್ಬಹುದಾಗಿರುತ್ತೆ. ಎರಡನೇ ರೀತಿಯ ಹೊಂದಾಣಿಕೆಯನ್ನು ನಾವು ಈ ರೇಖಾಚಿತ್ರದ ಸಹಾಯದೊಂದಿಗೆ ನಾವು ತಿಳ್ಕೋಬಹುದು. ರೇಖಾಚಿತ್ರದಲ್ಲಿ ನೀವೆಲ್ಲ ಗಮನಿಸ್ತಿರಬಹುದು, OX ಅಕ್ಷದಲ್ಲಿ ಉತ್ಪನ್ನವನ್ನು, OY ರೇಖೆಯಲ್ಲಿ ಬೆಲೆಯನ್ನು ಅಳಿಲಾಗಿದೆ. LMR ರೇಖೆಯು ಸಮೂಹದ ದೀರ್ಘಾವಧಿಯ ಸೀಮಾಂತ ಆದಾಯವನ್ನು, LAR ಸಮೂಹದ ದೀರ್ಘಾವಧಿಯ ಸರಾಸರಿ ಆದಾಯವನ್ನು ಪ್ರತಿನಿಧಿಸುತ್ತೆ. LMC ಸಮೂಹದ ದೀರ್ಘಾವಧಿಯ ಸೀಮಾಂತ ವೆಚ್ಚವನ್ನು, LAC ಸಮೂಹದ ದೀರ್ಘಾವಧಿಯ ಸರಾಸರಿ ವೆಚ್ಚವನ್ನು ಪ್ರತಿನಿಧಿಸುತ್ತೆ. ಈ ರೇಖಾಚಿತ್ರದಲ್ಲಿ ಈ ಬಿಂದುವಿನಲ್ಲಿ ಸಮತೋಲನ ನೆಲೆಸಿದೆ. ಈ ಬಿಂದುವಿನಲ್ಲಿ ಏಕೆ ಸಮತೋಲನ ನೆಲೆಸಿದೆ ಅಂತಂದರೆ, ದಟ್ ಪಾಯಿಂಟ್ ಸ್ಯಾಟಿಸ್ಫೈಸ್ ದಿ ಟೂ ಕಂಡೀಷನ್ಸ್ ಆಫ್ ಈಕ್ವಿಲಿಬ್ರಿಯಮ್, ದಟ್ LMR ಈಕ್ವಲ್ ಟು LMC. ದೀರ್ಘಾವಧಿಯ ಸೀಮಾಂತ ಆದಾಯ, ದೀರ್ಘಾವಧಿಯ ಸೀಮಾಂತ ವೆಚ್ಚಗಳು ಸಮನಾಗಿದೆ ಈ ಬಿಂದುವಿನಲ್ಲಿ. ಅದೇ ರೀತಿ ಸೀಮಾಂತ ಆದಾಯದ ರೇಖೆಯನ್ನು ಸೀಮಾಂತ ವೆಚ್ಚದ ರೇಖೆ ಕೆಳಭಾಗದಿಂದ ಛೇದಿಸಿದೆ. ಹಾಗಾಗಿ ಈ ಬಿಂದುವಿನಲ್ಲಿ ಸಮತೋಲನ ನೆಲೆಸಿದೆ. ಹಾಗೆ ನೀವು ಈ ರೇಖಾಚಿತ್ರದಲ್ಲಿ ಗಮನಿಸಬಹುದು, ಸಮೂಹದ ದೀರ್ಘಾವಧಿಯ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿಯ ಸರಾಸರಿ ಆದಾಯ ಎರಡೂ ಕೂಡ ಸಮನಾಗಿದೆ. ನೀವು ಗಮನಿಸ್ಬೋದು, ಈ ಬಿಂದುವಿನಿಂದ ರೇಖೆಯನ್ನು ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚ ಸ್ಪರ್ಶಿಸುವಂತಹ ಬಿಂದುವಿಗೆ ವೃದ್ಧಿಸಿದಾಗ ಸಿ ಬಿಂದು ದೊರೆಯುತ್ತೆ. ಸಿ ಬಿಂದು ಆ ಸಮತೋಲನವನ್ನು ಪ್ರತಿನಿಧಿಸುತ್ತೆ. ಸರಾಸರಿ ಆದಾಯ, ಸರಾಸರಿ ವೆಚ್ಚ ಎರಡೂ ಕೂಡ ಸಮನಾಗಿದೆ. ಹಾಗಾಗಿ ಈ ಒಂದು ಸಮತೋಲನದ ಬಿಂದುವಿನಲ್ಲಿ ಸಮೂಹಗಳು ಸಮತೋಲನವನ್ನು ಹೊಂದುತ್ತೆ. ಹಾಗಾಗಿ ಸಮೂಹದಲ್ಲಿ OM ಪ್ರಮಾಣದ ಸರಕುಗಳನ್ನು OP ಬೆಲೆಗೆ ಮಾರಾಟ ಮಾಡಲಾಗುತ್ತೆ. ಹಾಗಾಗಿ OP ಸಮತೋಲನದ ಬೆಲೆಯಾದರೆ OM ಸಮತೋಲನದ ಉತ್ಪನ್ನವಾಗಿರುತ್ತೆ. ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಸಮೂಹದ ಎಲ್ಲ ಉದ್ಯಮಗಳು ಸಮತೋಲನವನ್ನು ಸಾಧಿಸುತ್ತೆ. ಆದರೆ ಸಮೂಹದ ಒಳಗೆ ಇರುವಂತಹ ಎಲ್ಲ ಉದ್ಯಮಗಳು ಹೆಚ್ಚುವರಿ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆದರೆ ಸಮೂಹದಲ್ಲಿ ಲಭ್ಯವಿರುವಂತಹ ಬೇಡಿಕೆಗೆ ತಕ್ಕಂತೆ ತಮ್ಮ ಪೂರೈಕೆಯನ್ನು ಹೊಂದಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸಮೂಹ ಸಮತೋಲನವನ್ನು ಸಾಧಿಸುತ್ತೆ. ಧನ್ಯವಾದಗಳು.